ಇದೆ, ಎಮರ್ಜೆನ್ಸಿ ಸೆಂಟರ್. ಅದಕ್ಕೆ ಸುಮಾರು 42 ಕೋಟಿ ರೂಪಾಯಿ ಖರ್ಚು ಮಾಡಿ ಅದಕ್ಕೆ 100 ಹಾಸಿಗೆ ಉಳ್ಳಂಥ ಎಮರ್ಜೆನ್ಸಿ ವಾರ್ಡ್ ಸೆಂಟರನ್ನು ಉದ್ಘಾಟನೆ ಮಾಡ್ತಾರೆ. ಇದು ಒಂದು ಭಾಗ ಆಯಿತು. ಇನ್ನೊಂದು, ಈಗ ತಮಗೆಲ್ಲ ಗೊತ್ತಾಗಿದೆ, ನಾವು 78 ವರ್ಷದ ಹಳೆಯ ಕಟ್ಟಡ ತುಮಕೂರಿನ ಆಸ್ಪತ್ರೆ. ಈ ಆಧುನಿಕತೆಗೆ ಆಧುನಿಕತೆಗೆ ಹೊಂದ್ಕೊಳ್ತಾ ಇಲ್ಲ. ಎರಡನೇದು, ಶಿಥಿಲವಾಗಿದೆ. ಆ ಕಟ್ಟಡದಲ್ಲಿ ಶೌಚಾಲಯಗಳಿರ್ಬೋದು, ಆಪರೇಷನ್ ಥಿಯೇಟರ್ಸ್ ಇರ್ಬೋದು, ವಿಶೇಷವಾದಂಥ ತುರ್ತು ನಿಗಾ ಘಟಕ ಇರ್ಬೋದು, ಇವೆಲ್ಲ ಶಿಥಿಲವಾಗಿದ್ದಾವೆ. ಅದಕ್ಕಾಗಿ ನಾವು ಸರ್ಕಾರದಲ್ಲಿ ಸುಮಾರು 130 ಕೋಟಿ ರೂಪಾಯಿ ಅಂದಾಜಿನಲ್ಲಿ ಈ ಹಳೆಯ ಕಟ್ಟಡವನ್ನು ಒಡೆದು ಹಾಕಿ ಅದೇ ಜಾಗದಲ್ಲಿ 130 ಕೋಟಿ ಹಣ ಖರ್ಚು ಮಾಡಿ ಆಧುನಿಕವಾದಂಥ ಒಂದು ಆಸ್ಪತ್ರೆಯನ್ನು ಸುಮಾರು 300 ಬೆಡ್ಡಿಗೆ ಕಟ್ಟೋದಕ್ಕೆ ಅಡಿಗಲ್ಲನ್ನು ಮಾನ್ಯ ಮುಖ್ಯಮಂತ್ರಿಗಳು ಹಾಕೋರಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗುತ್ತೆ ಹಣ. ಯಾಕೆಂದರೆ ನಾವು ಬರೀ ಕಟ್ಟಡ ಕಟ್ಟಿದರೆ ಆಗೋದಿಲ್ಲ, ಅದಕ್ಕೆ ಎಕ್ವಿಪ್ಮೆಂಟ್ಸ್ ಎಲ್ಲ ಹಾಕಬೇಕಾಗುತ್ತೆ. ಅದಕ್ಕೆ ಪ್ರತ್ಯೇಕವಾಗಿ ಯಾವ ರೀತಿಯಲ್ಲಿ ಕ್ಯಾನ್ಸರ್ ಆಸ್ಪತ್ರೆಗೆ ಈಗ ಎಕ್ವಿಪ್ಮೆಂಟ್ಸಿಗೆ ಹಣ ಕೊಟ್ಟಿದ್ದಾರೆ, ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಆ ಆಸ್ಪತ್ರೆಗೂ ಕೂಡ ಎಕ್ವಿಪ್ಮೆಂಟ್ಸಿಗೆ ಪ್ರತ್ಯೇಕವಾಗಿ ಹಣ ಕೊಡ್ತಾರೆ. ಸೊ ಹಾಗಾಗಿ 131 ಕೋಟಿ ರೂಪಾಯಿ ಖರ್ಚು ಮಾಡಿ ಆ ಆಸ್ಪತ್ರೆಯನ್ನು ಕಟ್ತೇವೆ. ಅದಕ್ಕೆ KMERC ಅಂದರೆ ರಾಜ್ಯದಲ್ಲಿ ಮೈನಿಂಗಿಗೆ ಏನು ಸೆಸ್ ಕಲೆಕ್ಟ್ ಮಾಡ್ತಾರೆ, ಆ ಹಣದಲ್ಲಿ ಈ ಹಣ ನಮಗೆ ಕೊಟ್ಟಿದ್ದಾರೆ.